ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸತ್ಯಧರ್ಮಾಬ್ಧಿಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಕ್ ಮಮ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಪರಮಜ್ಞಾನಿಗಳಾಗಿರ್ತಕ್ಕಂತಹ ಶ್ರೇಷ್ಠ ತಪಸ್ವಿಗಳು, ಗಂಗಾ ಪ್ರತ್ಯಕ್ಷವನ್ನು ಮಾಡಿಕೊಂಡಿರತಕ್ಕಂತಹ ಮಹಾನುಭಾವರು, ಪ್ರಾತಸ್ಮರಣೀಯರು, ಮೈಸೂರು ವಾಸಿಗಳಾಗಿರ್ತಕ್ಕಂತಹ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಪ್ರಧಾನವಾಗಿ ಸತ್ಯ ಧರ್ಮ ತೀರ್ಥ ಶ್ರೀಪಾದಂಗಳವರ ನಂತರ ಪೀಠದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು. ಹಿಂದೆ ಸತ್ಯಸಂಧರು, ಅವರ ಗುರುಗಳು ಸತ್ಯಬೋಧರ ಮಹಿಮೆಯನ್ನ ನಾವೆಲ್ಲ ಚಿಂತನೆ ಮಾಡಿದ್ದೇವೆ. ನಾವು ಹೇಳಿದ ಹಾಗೆ ಸತ್ಯಬೋಧರು, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು, ಅನಂತರ ಸತ್ಯವರತೀರ್ಥ ಶ್ರೀಪಾದಂಗಳವರು, ಆಮೇಲೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಆ ಸತ್ಯಧರ್ಮರ ಶಿಷ್ಯರು, ಉತ್ತರಾಧಿಕಾರಿಗಳೇ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಇವತ್ತಿನ ಆರಾಧ್ಯರು, ಮಹಾಮಹನೀಯರು. ಸತ್ಯ ಸಂಕಲ್ಪ ತೀರ್ಥರು ಉತ್ತರಾದಿ ಮಠದ ಪೀಠಾಧೀಶ್ವರರಾಗಿ, ಉತ್ತರಾದಿ ಮಠದ ಪೀಠದಲ್ಲಿ ಶ್ರೀಮದ್ ಆಚಾರ್ಯರ ನಂತರ ಪೀಠವನ್ನು ಅಲಂಕಾರ ಮಾಡಿರತಕ್ಕಂಥ ಮಹಾನುಭಾವರು 29ನೇ ಯತಿಗಳವರು. ಆಚಾರ್ಯರನ್ನು ಹಿಡಿದುಕೊಂಡ್ರೆ 30ನೇ ಯತಿಗಳು ಉತ್ತರಾದಿ ಮಠದಲ್ಲಿ. ಮುಖ್ಯವಾಗಿ ನವರತ್ನ ವಂಶದಲ್ಲಿ ಬಂದಿರತಕ್ಕಂತಹ ಮಹನೀಯರೇ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ನವರತ್ನ ವಂಶ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಂಶ. ಆ ನವರತ್ನ ವಂಶ ನಾವೆಲ್ಲ ಹಿಂದೆ ಒಂದು ಚರಿತ್ರೆ ಕೇಳುತ್ತೇವೆ. ನವರತ್ನ ವಂಶದಲ್ಲಿ ಅಂದರೆ ಈ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂದೆಗಳು ಮುದ್ಗಲಾಚಾರ್ಯರು ಅಂತ ಇದ್ದಾರೆ. ಮುದ್ಗಲಾಚಾರ್ಯರು ಒಂದು ಬಾರಿ ಉತ್ತರಾದಿ ಮಠಾಧೀಶರಾದ ಮಹಾ ತಪಸ್ವಿಗಳಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಬಿಜಾಪುರದಲ್ಲಿ ರಾಘವ ಪಂಡಿತ ಎಂಬ ಶ್ರೇಷ್ಠ ಸದ್ಗೃಹಸ್ಥನ ಮನೆಯಲ್ಲಿ, ಆ ವಿದ್ವಾಂಸನ ಮನೆಯಲ್ಲಿ, ಅಂದರೆ ಆ ಬಿಜಾಪುರದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಾಗ ಅನೇಕ ವಾದಿಗಳ ಜೊತೆಗೆ ಅತಿ ಶ್ರೇಷ್ಠವಾಗಿರತಕ್ಕಂಥ ವಾಕ್ಯಾರ್ಥ ಸಭೆಗಳು ನಡೆಯುತ್ತದೆ. ಆಗ ಈ ನವರತ್ನ ಮುದ್ಗಲಾಚಾರ್ಯರು ತಮ್ಮ ಮಕ್ಕಳು, ತಾವು ಮತ್ತು ಸೋದರಳಿಯಂದಿರು ಎಲ್ಲರನ್ನ ಕರೆದುಕೊಂಡು ಹೋಗಿ ಅಲ್ಲಿ ವಾಕ್ಯಾರ್ಥ ಮಾಡಿ ವಿಶಿಷ್ಟ ಶೈಲಿಯಲ್ಲಿ ಈ ಮುದ್ಗಲಾಚಾರ್ಯರ ಸಾರಥ್ಯದಲ್ಲಿ ಈ 9 ಜನ ಮಹನೀಯರು ಮಧ್ವ ಮತವನ್ನು ಸ್ಥಾಪನೆ ಮಾಡಿದ್ದಕ್ಕೆ ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ವಿಶಿಷ್ಟ ರೀತಿಯಿಂದ ಒಳ್ಳೆ ಪ್ರಮಾಣ ಪುರಸ್ಸರವಾಗಿ ಆಚಾರ್ಯ ಮಧ್ವರ ಶಾಸ್ತ್ರ ಇದು ಅತ್ಯಂತ ಅಕಾಟ್ಯವಾಗಿರತಕ್ಕಂಥ ಯುಕ್ತಿಗಳಿಂದ ಕೂಡಿದ್ದು, ಅದನ್ನು ಸಮರ್ಥನೆ ಮಾಡಿದ ಮಹನೀಯರು ವಾಕ್ಯಾರ್ಥದಲ್ಲಿ ದಿಗ್ವಿಜಯಶಾಲಿಗಳಾಗಿದ್ದಕ್ಕೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಇವರ ಮನೆತನಕ್ಕೆ, ಅಂದರೆ ಈ ಮುದ್ಗಲಾಚಾರ್ಯರಿಗೆ ನೀವೆಲ್ಲರೂ ಸೇರಿ ನವರತ್ನಗಳಿದ್ದ ಹಾಗೆ ಇದ್ದೀರಿ, ನೀವು ನವರತ್ನಗಳು ಎಂಬ ನಾಮಧೇಯವನ್ನು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಕೊಟ್ಟಿರತಕ್ಕಂಥ ಬಿರುದಿದು. ಅಂದರೆ ಈ ಸತ್ಯ ಸಂಕಲ್ಪ ತೀರ್ಥರ ಪೂರ್ವಾಶ್ರಮದ ತಂದೆಗಳು ನವರತ್ನ ಮುದ್ಗಲಾಚಾರ್ಯರು ಅಂತ ಮಹಾನುಭಾವರು. ಅವರ ಮಕ್ಕಳೇ ಸುಮಾರು ಹಿಂದೆ ಹೇಳಿದ ಹಾಗೆ ವಿಶೇಷವಾಗಿ ಅಂದರೆ ನವರತ್ನ ಮನೆತನದಲ್ಲಿ ಈ 5-6 ಜನ ಗಂಡಸು ಮಕ್ಕಳು, ವಿಶೇಷ ಆಮೇಲೆ ಸೋದರಳಿಯಂದಿರು ಎಲ್ಲರೂ ಬಂದಿದ್ದಾರೆ. ಅದರಲ್ಲಿ ಇವರೂ ಕೂಡ ಒಬ್ಬರು ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಇವತ್ತಿನ ಆರಾಧ್ಯರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ನಾಮಧೇಯ ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಹೇಳಿ. ವಿಶೇಷ ಅಂತಂದರೆ ಉತ್ತರಾದಿ ಮಠದ ಸತ್ಯಬೋಧ ತೀರ್ಥರ ನಂತರದಲ್ಲಿ ಬರತಕ್ಕಂಥ 4 ಜನ ಮಹನೀಯರೇನಿದ್ದಾರೆ, ಈ 4 ಜನ ಮಹನೀಯರು ಶಾಸ್ತ್ರಾಧ್ಯಯನ ಮಾಡಿರತಕ್ಕಂಥದ್ದು ಅದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲೇನೆ. ಸತ್ಯಸಂಧ ತೀರ್ಥರು, ಸತ್ಯವರ ತೀರ್ಥರು, ಸತ್ಯಧರ್ಮ ತೀರ್ಥರು, ಇವತ್ತಿನ ಆರಾಧ್ಯರು ಸತ್ಯ ಸಂಕಲ್ಪ ತೀರ್ಥರು. ಈ ರೀತಿ 4 ಜನ ಮಹನೀಯರು ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಲ್ಲೇನೆ ವಿಶೇಷವಾದ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಿರತಕ್ಕಂಥ ಮಹನೀಯರು 4 ಜನ. ಯಾವ ರೀತಿ ಆಚಾರ್ಯರ ಜೀವನದಲ್ಲಿ ನಾವು ಚರಿತ್ರೆಯನ್ನು ಕೇಳುತ್ತೇವೆ. ಆಚಾರ್ಯರ ನಂತರ ಆಚಾರ್ಯರಲ್ಲಿ ಅಧ್ಯಯನ ಮಾಡಿದ 4 ಜನ ಮಹನೀಯರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಹೇಗೆ ಕ್ರಮವಾಗಿ ಪೀಠವನ್ನು ಅಲಂಕರಿಸಿದ್ದಾರೆ. ಆ ರೀತಿ
ಈ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಈ 4 ಜನ ಶಿಷ್ಯರು ಕೂಡ ಆ ಸತ್ಯಬೋಧರ ಅನುಗ್ರಹ ಅವರ ಆದೇಶದಂತೆ 4 ಜನ ಕ್ರಮವಾಗಿ ಪೀಠದಲ್ಲಿ ಬಂದಿರತಕ್ಕಂಥ ಮಹಾನುಭಾವರು ಸತ್ಯಸಂಧ ತೀರ್ಥರು, ಸತ್ಯವರ ತೀರ್ಥರು, ಸತ್ಯಧರ್ಮ ತೀರ್ಥರು, ಸತ್ಯ ಸಂಕಲ್ಪ ತೀರ್ಥರು, ಹೀಗೆ ಬಂದಿರತಕ್ಕಂಥ ಮಹಾನುಭಾವರು. ಸುಮಾರು ಸತ್ಯ ಸಂಕಲ್ಪ ತೀರ್ಥರು ಸತ್ಯಧರ್ಮ ತೀರ್ಥರ ನಂತರ ಪೀಠದಲ್ಲಿ ಸುಮಾರು 11 ವರ್ಷಗಳ ಕಾಲ ಅವರು ವಿರಾಜಮಾನರಾಗಿರ್ತಕ್ಕಂಥ ಮಹಾನುಭಾವರು. ಅಂದರೆ 11 ವರ್ಷಗಳ ಕಾಲ ಸುಮಾರು 28/5/1752 ಇಸ್ವಿಯಿಂದ ಸುಮಾರು ವಿಕೃತಿನಾಮ ಸಂವತ್ಸರ ಅಂತ ಕರೀತಾರೆ. ಅಲ್ಲಿಂದ 15/4/1763 ಇಸ್ವಿವರೆಗೂ ಪ್ಲವನಾಮ ಸಂವತ್ಸರದವರೆಗೂ ಆ ಸತ್ಯ ಸಂಕಲ್ಪ ತೀರ್ಥರ ಕಾಲ ಅಂತ ಹೇಳೋದುಂಟು. ವಿಶೇಷವಾಗಿ ಇದರ ಜೊತೆಗೆ ಸತ್ಯ ಸಂಕಲ್ಪ ತೀರ್ಥರ ನಂತರ ಅವರ ಶಿಷ್ಯರಾಗಿ ಪೀಠಾಧಿಪತ್ಯವನ್ನು ವಹಿಸಿಕೊಂಡಿರತಕ್ಕಂಥ ಮಹಾನುಭಾವರು ಅವರ ಪೂರ್ವಾಶ್ರಮದ ತಮ್ಮಂದಿರೇ ಆಗಿರತಕ್ಕಂತಹ, ಅವರೂ ಕೂಡ ಮೈಸೂರಿನಲ್ಲಿ ಗುರುಗಳ ಪಕ್ಕದಲ್ಲೇನೆ ಬೃಂದಾವನಸ್ಥರಾಗಿರತಕ್ಕಂಥ ಮಹನೀಯರು ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರು ಅಂತ. ಸತ್ಯ ಸಂಕಲ್ಪರ ಅಂದರೆ ತಮ್ಮಂದಿರು ಅಂತೆ, ಅವರು ನವರತ್ನ ಮನೆತನದವರಂತೆ ವಿಶೇಷವಾಗಿ ಹೇಳೋದುಂಟು. ಆ ನಿಟ್ಟಿನಲ್ಲಿ ಗೂಳಿ ಬಾಳಾಚಾರ್ಯರು ಅಂತ ಪ್ರಸಿದ್ಧಿ. ಅಂದರೆ ಈ ಅಣ್ಣ ತಮ್ಮಂದಿರ ಒಂದು ದಿವ್ಯವಾದ ಪಾಂಡಿತ್ಯ ಹೇಗಿತ್ತು ಅಂತ ಹೇಳ್ತಾರೆ. ಸತ್ಯ ಸಂಕಲ್ಪ ತೀರ್ಥರು ಮಹನೀಯರು ಅದ್ಭುತವಾಗಿರ್ತಕ್ಕಂಥ ವಿದ್ವಾಂಸರು, ಗ್ರಂಥಕರ್ತೃಗಳು, ಅನೇಕ ಶಿಷ್ಯರನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ತಪಸ್ಸಾಮರ್ಥ್ಯದಿಂದ ಬೇಕಾದಷ್ಟು ಅದ್ಭುತವಾದ ಮಹಿಮೆ ಉಳ್ಳ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಅನಂತರ ಒಂದು ಬಾರಿ ನಾವು ಚಿಂತನೆ ಮಾಡಿದ ಹಾಗೆ ಸತ್ಯ ಸಂಕಲ್ಪ ತೀರ್ಥರು ಈ ಕಡೆ ಕರ್ಜಿಗ ಅಂದ್ರೆ ಕರ್ಜಿಗಿ ಗ್ರಾಮ ಅಂತ ಕರೆಯುತ್ತಾರೆ. ಕರ್ಜಿಗಿ ಗ್ರಾಮದಲ್ಲಿ ಇದ್ದಾರೆ. ವರದಾ ನದಿಯ ಸ್ನಾನ ಪ್ರತಿನಿತ್ಯವೂ ಕೂಡ ಆ ಕರ್ಜಿಗಿಯಲ್ಲಿ ವರದಾ ನದಿಯ ಸ್ನಾನ ಮಾಡುತ್ತಾ ಪ್ರತಿನಿತ್ಯ ಪಾಠ ಪ್ರವಚನ ಮಾಡಬೇಕಂತ. ಸತ್ಯ ಸಂಕಲ್ಪ ಪ್ರತಿನಿತ್ಯ ಒಂದು ಮಾತು ಹೇಳಬೇಕಂತ. ಅವತ್ತು ವೈಶಾಖೆ ವರದಾ ಸ್ನಾನಂ ನಿಶ್ಚಿತಂ ಸದ್ಗತಿಪ್ರದಂ. ವೈಶಾಖದಲ್ಲಿ ವರದಾ ಸ್ನಾನ ನಿಶ್ಚಿತವಾಗಿ ಸದ್ಗತಿಯನ್ನು ಕೊಡತಕ್ಕಂಥದ್ದು ಅಂತ. ಆ ಬಿಸಿಲು, ಉರಿ ಬಿಸಿಲಿನಲ್ಲಿ ಕರ್ಜಿಗಿಯಲ್ಲಿದ್ದು ಪಾಠ ಪ್ರವಚನ ಮಾಡುತ್ತಾ ಪ್ರತಿನಿತ್ಯ ವರದಾ ನದಿಯ ಸ್ನಾನ ಮಾಡಿ ವಿಶೇಷವಾದ ಅನುಷ್ಠಾನವನ್ನು ಕೈಗೊಂಡ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಜೊತೆಗೆ ಆಗಿನ ಕಾಲದಲ್ಲಿ ಅನ್ನದಾನ, ಅಪಾರವಾಗಿರ್ತಕ್ಕಂಥ ಅನ್ನದಾನ ಮಾಡಿದ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಸುಮಾರು ಅಲ್ಲಿ ಹೇಳುತ್ತಾರೆ, ಕರ್ಜಿ ಗ್ರಾಮ ಆ ಕಡೆ ಹೋದಾಗ 12 ವರ್ಷಗಳ ಕಾಲ ಮಠದ ಅನೇಕ ಬೆಳ್ಳಿ ಬಂಗಾರ ಪದಾರ್ಥಗಳನ್ನು ಒತ್ತಿ ಇಟ್ಟು ವಿಶೇಷವಾಗಿ ಅಂದರೆ ಅನ್ನದಾನ ಮಾಡಿರತಕ್ಕಂಥ ಮಹಾನುಭಾವರು ಕರ್ಜಿಗಿಯಲ್ಲಿ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾರೆ. ಈ ಸತ್ಯ ಸಂಕಲ್ಪರ ಮಹಿಮಾ, ತಪಸ್ಸಾಮರ್ಥ್ಯ, ಅವರ ಮಂತ್ರಾಕ್ಷತೆ ಮಹಿಮೆ ಹೇಗಿದೆ ಅಂತಂದ್ರೆ ನಾವೆಲ್ಲ ಕೇಳಿದ ಹಾಗೆ ಒಂದು ದಿವ್ಯವಾದ ಚರಿತ್ರೆ ಅಂತಂದ್ರೆ, ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು ಅಂತ ಇದ್ದಾರೆ. ದ್ವೈತದ್ವಿಮುನಿ ಅಂತ ಅತಿ ಕಠಿಣವಾಗಿರತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು. ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು ಅಂತಂದ್ರೆ ಪಂಢರಪುರದ ವಿಠ್ಠಲ ಮಹೋಪಾಧ್ಯಾಯರಲ್ಲಿ ನ್ಯಾಯಶಾಸ್ತ್ರವನ್ನು ವ್ಯಾಸಂಗ ಮಾಡಿರತಕ್ಕಂತಹ ಶ್ರೇಷ್ಠ ವಿದ್ವಾಂಸರು. ಅನೇಕ ಜನ ಮಹನೀಯರಿಂದ ಸ್ತುತ್ಯರಾಗಿರತಕ್ಕಂಥವರು. ವಿಶೇಷವಾಗಿ ಅನಂತರ ಭೇದೋಜ್ಜೀವನಕ್ಕೆ ವ್ಯಾಖ್ಯಾನವನ್ನು ಬರೆದು ಭೇದ ಸಂಜೀವಿನಿ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಜೊತೆಗೆ ರಮಾಸ್ತುತಿ ಅಂತ ರಚನೆ ಮಾಡಿದ್ದಾರೆ. ವಿಶೇಷವಾಗಿ ನ್ಯಾಯಸುಧಾ, ಭಾಗವತ ಟಿಪ್ಪಣಿಗಳನ್ನು ಬರೆದಿದ್ದಾರೆ ಅಂತ ತಿಳಿದು ಬರುತ್ತದೆ. ವಿಶೇಷವಾಗಿ ಪ್ರಸಿದ್ಧರಾಗಿರತಕ್ಕಂಥ ತ್ರ್ಯಂಬಕ ಶಾಸ್ತ್ರಿಗಳು ಅಂತಿದ್ರು, ಅವರ ಸಮಕಾಲೀನರು ಅಂತ ಹೇಳಿ ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು. ಆ ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು ಮಹಾನುಭಾವರು ದ್ವೈತದ್ವಿಮುನಿ, ಆ ಅತಿ ಕಠಿಣವಾದ ಕಬ್ಬಿಣದ ಕಡಲೆಯಂತೆ ಇರತಕ್ಕಂತಹ ದ್ವೈತದ್ವಿಮುನಿ ಎಂಬ ಗ್ರಂಥವನ್ನ ರಚನೆ ಮಾಡಿದ ಮಹಾನುಭಾವರು. ಅವರು ಕೊನೆಗೆ ಒಂದು ಮಾತು ಹೇಳುತ್ತಾರೆ, ಈ ದ್ವೈತದ್ವಿಮುನಿ ಎಂಬ ದಿವ್ಯವಾದ ಗ್ರಂಥ ಹೇಗೆ ಪೂರ್ಣವಾಯಿತು, ನಾನು ಹೇಗೆ ರಚನೆ ಮಾಡಿದ್ದೇನೆ, ಯಾವ ಸಾಮರ್ಥ್ಯ ನನಗೆ, ಯಾರ ಪ್ರಚೋದನೆ ಗೊತ್ತಾ? ಅವರು ಹೇಳ್ತಾರೆ, ಯನ್ ಮಂತ್ರಾಕ್ಷತ ಮಾಹಾತ್ಮ್ಯಾತ್ ಗ್ರಂಥೋಯಂ ಪೂರ್ಣತಾಂ ಗತಃ. ಯಾವ ಮಹಾನುಭಾವರ ಮಂತ್ರಾಕ್ಷತೆಯ ಮಹಾತ್ಮ್ಯದಿಂದ ನನ್ನ ಈ ದ್ವೈತದ್ವಿಮುನಿ ಗ್ರಂಥ ಎಂಬುದು ಪೂರ್ಣವಾಗಿದೆ ಗೊತ್ತಾ? ಸತ್ಯ ಸಂಕಲ್ಪ ತೀರ್ಥರ ಮಂತ್ರಾಕ್ಷತೆಯ ಮಾಹಾತ್ಮ್ಯ ಅಂತ ಹೇಳ್ತಾರೆ ಅವರು. ತಾನು ಬಂದೆ ಸತ್ಯ ಸಂಕಲ್ಪಾನ್ ಅನ್ವರ್ಥಾಭಿದಯಾಯುತಾನ್ ಅಂತ ಕರೀತಾರೆ. ಸತ್ಯ ಸಂಕಲ್ಪರು ಎಂಬ ಹೆಸರು ಅತ್ಯಂತ ಇವರಿಗೆ ಅನ್ವರ್ಥಕ. ಅವರ ಒಂದು ಅನುಗ್ರಹಪೂರ್ವಕವಾದ ಮಂತ್ರಾಕ್ಷತೆಯ ಮಹಾತ್ಮ್ಯದಿಂದ ನನ್ನ ಗ್ರಂಥ ಪೂರ್ಣವಾಗಿದೆ ಅಂತ ಹೇಳಿಕೊಳ್ಬೇಕಾದ್ರೆ ಎಂತಹ ಮಹನೀಯರು. ಅವರ ಮಂತ್ರಾಕ್ಷತೆಯ ಮಹಿಮೆ ಹೀಗಿರಬೇಕಾದ್ರೆ ಇನ್ನು ಸತ್ಯ ಸಂಕಲ್ಪರ ಮಹಿಮೆ, ಅವರ ತಪಸ್ಸಾಮರ್ಥ್ಯ ಎಂತಹದ್ದು.
ನಾವು ವಿಶೇಷವಾಗಿ ವಿಚಾರ ಮಾಡಬೇಕು. ಇವರ ಕಾಲದಲ್ಲಿ ವಿಶೇಷವಾಗಿ ಶ್ರೀಮಠ ಅತ್ಯಂತ ಉನ್ನತ ಸ್ಥಾನಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಕೀರ್ತಿಯನ್ನು ಪಡೆದಿರತಕ್ಕಂಥದ್ದು ಎಲ್ಲ ದೃಷ್ಟಿಯಿಂದಲೂ ಕೂಡ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮೈಸೂರು ಮಹಾರಾಜರು ಕೂಡ ಇವರಿಗೆ ವಿಶೇಷವಾಗಿ ಆದರ ಗೌರವ ಸತ್ಕಾರಗಳನ್ನು ಮಾಡಿರತಕ್ಕಂಥವರು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಆ ಶ್ರೀರಂಗಪಟ್ಟಣದ ಪ್ರಾಂತದಲ್ಲಿದ್ದಾಗ ದೇಹಾಲಸ್ಯವಾದಾಗ ಈ ನವರತ್ನ ಶ್ರೀನಿವಾಸಾಚಾರ್ಯರಿಗೆ ಆಶ್ರಮ ಕೊಟ್ಟು ಸತ್ಯ ಸಂಕಲ್ಪ ತೀರ್ಥರು ಅಂತ ನಾಮಕರಣ ಮಾಡಿದಾಗ ಮೈಸೂರು ಮಹಾರಾಜರು ಬಂದು ಯತಿದ್ವಯರ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮುಂದೆ ಸತ್ಯ ಸಂಕಲ್ಪ ತೀರ್ಥರು ಕೂಡ ಮೈಸೂರು ಮಹಾನಗರಕ್ಕೆ ಬಂದು ಅಲ್ಲಿ ಅರಮನೆಯಲ್ಲಿ ಮೂಲರಾಮಚಂದ್ರ ದೇವರ ಪೂಜೆಯನ್ನು ಮಾಡಿ ಸಾಕಷ್ಟು ವಾಕ್ಯಾರ್ಥಗಳಾಗುತ್ತದೆ, ಅನೇಕ ವಿದ್ವಾಂಸರ ಸಭೆಗಳಾಗುತ್ತದಲ್ಲಿ. ಆ ಮೈಸೂರಿನಲ್ಲಿ ಮಠ ನಿರ್ಮಾಣವಾಗುತ್ತಾ ಇರುತ್ತದೆ. ಆ ಸಂದರ್ಭದಲ್ಲಿ ಬ್ರಹ್ಮಾಂಡ ವಿಷ್ಣುಪಾದಾಚಾರ್ಯರು ಅಂತ ಅವರ ಮನೆಯಲ್ಲೇನೆ ಸತ್ಯ ಸಂಕಲ್ಪ ತೀರ್ಥರಿಗೆ ಇರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ವಿಶೇಷವಾಗಿ ಅಲ್ಲಿ ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತಾರೆ. ಸಾವಿರಾರು ಬ್ರಾಹ್ಮಣ ಸುಹಾಸಿನಿಯರಿಗೆ ಅನ್ನದಾನವನ್ನು ಮಾಡುತ್ತಾರೆ. ಪಂಡಿತರಿಗೆ ವಿಶೇಷವಾದ ದಕ್ಷಿಣೆ ವಸ್ತ್ರದಾನವನ್ನು ಮಾಡಿದ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಈ ಸತ್ಯ ಸಂಕಲ್ಪರ ಪಾಂಡಿತ್ಯ, ತಪಸ್ಸು, ವೈಭವ, ಇವರ ಶಾಪಾನುಗ್ರಹ ಸಾಮರ್ಥ್ಯವನ್ನು ನೋಡಿ ಮೈಸೂರು ಮಹಾರಾಜರು ಸತ್ಯ ಸಂಕಲ್ಪರಿಗೆ ನವರತ್ನ ಅಭಿಷೇಕ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ಮಾಡ್ತಾರೆ. ಸರಿ, ಆ ಮಹಾರಾಜರು ನವರತ್ನ ಅಭಿಷೇಕ ಮಾಡಬೇಕು ಅಂತ ಸ್ವಾಮಿಗಳಿಗೆ ಸಿಂಹಾಸನ ಮೇಲೆ ಕೂಡಿಸಿ ನವರತ್ನ ಅಭಿಷೇಕವನ್ನು ಮಾಡಬೇಕು. ಸ್ವಾಮಿಗಳಂತಾರೆ, ರಾಜರು ತಪ್ಪು ತಿಳಿಯಬಾರದು, ನಿಮ್ಮ ಕೈಯಿಂದ ನವರತ್ನಾಭಿಷೇಕದ ಬೇಡ, ಬ್ರಾಹ್ಮಣರ ಕೈಯಿಂದ ನಮಗೆ ಅಭಿಷೇಕ ಆಗಲಿ ಅಂತ ಮಾತಾಡ್ತಾರಂತ. ಯಾಕೆ ಗೊತ್ತಾ ಅಂದ್ರೆ, ಕ್ಷತ್ರಿಯರಾದ ರಾಜರ ಕೈಯಲ್ಲಿ ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ವೀರಲಕ್ಷ್ಮಿ ಈ 3 ರೂಪದ ಲಕ್ಷ್ಮಿಯರು ನೆಲೆಸಿರುತ್ತಾರೆ ನಿಜ. ಆದರೆ ಬ್ರಾಹ್ಮಣರ ಹಸ್ತದಲ್ಲಿ ದೇವತೀರ್ಥ, ಋಷಿತೀರ್ಥ, ಅಗ್ನಿತೀರ್ಥ, ಬ್ರಹ್ಮತೀರ್ಥ, ಪಿತೃತೀರ್ಥ 5 ತೀರ್ಥಗಳು ಸನ್ನಿಹಿತವಾಗಿವೆ. ಆದ್ದರಿಂದ ಆ ಬ್ರಾಹ್ಮಣರ ಒಂದು ಅಮೃತ ಹಸ್ತದಿಂದ ನಮಗೆ ಅಭಿಷೇಕ ಆಗಲಿ ಅಂತ ಸತ್ಯ ಸಂಕಲ್ಪ ತೀರ್ಥರು ಹೇಳ್ತಾರಂತ. ಈ ಮಹಾಸ್ವಾಮಿಗಳವರ ದಿವ್ಯವಾದ ಅನುಸಂಧಾನ, ಅವರ ಶಾಸ್ತ್ರೀಯವಾದ ಚಿಂತನೆಯನ್ನು ನೋಡಿ ಬೆರಗಾಗಿರತಕ್ಕಂಥ ಮಹಾರಾಜರು ಅತ್ಯಂತ ಸಂತುಷ್ಟರಾಗಿ ಆ ಬ್ರಹ್ಮಾಂಡ ವಿಷ್ಣುಪಾದಾಚಾರ್ಯರ ಕೈಯಿಂದ ರತ್ನಾಭಿಷೇಕವನ್ನು ಮಾಡಿಸ್ತಾರೆ ಮಹಾರಾಜರು ಎಂಬ ಮಾತು ಬರುತ್ತದೆ. ವಿಶೇಷವಾಗಿ ಈ ಸತ್ಯ ಸಂಕಲ್ಪ ತೀರ್ಥರ ದಿವ್ಯವಾದ ಶ್ರೀಮನ್ ಮೂಲರಾಮಚಂದ್ರ ದೇವರ ಪೂಜಾ ವೈಭವ, ಅವರ ಛತ್ರ ಚಾಮರಾದಿ ರಾಮದೇವರಿಗೆ ಮಾಡತಕ್ಕಂಥ ಅವರ ಭಕ್ತಿಯನ್ನು ನೋಡಿ ಮಂತ್ರಮುಗ್ಧರಾಗುತ್ತಾರೆ ಮೈಸೂರು ಮಹಾರಾಜರು. ಅನೇಕ ಮಹನೀಯರು ವಿಶೇಷವಾಗಿ ನಾವು ಕೇಳುತ್ತೇವೆ. ಸತ್ಯ ಧರ್ಮತೀರ್ಥರು ಗುರುಗಳಿಗೆ ಹೇಗೆ ಗಂಗಾ ಪ್ರತ್ಯಕ್ಷವೋ ಅದೇ ರೀತಿ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಗಂಗಾ ಪ್ರತ್ಯಕ್ಷಳಾಗಿದ್ದ. ಈಗಲೂ ಕೂಡ ಬೃಂದಾವನದ ಕೆಳಗೆ ಸತ್ಯ ಸಂಕಲ್ಪ ತೀರ್ಥರ ಬೃಂದಾವನದ ಸನ್ನಿಧಾನದಲ್ಲಿ ಒದ್ದೆ ಇದ್ದೇ ಇರುತ್ತದೆ. ಎಷ್ಟು ವರಿಸಿದರೂ ಕೂಡ ಆ ಒದ್ದೆ ಹೋಗೋದಿಲ್ಲ ಅಂತ. ಈಗಿನ ಭಕ್ತರು ಕೂಡ ಅದನ್ನು ಪ್ರತಿನಿತ್ಯ ದರ್ಶನ ಮಾಡ್ತಾರೆ, ನೋಡ್ತಾರೆ. ಸತ್ಯ ಸಂಕಲ್ಪ ತೀರ್ಥರು ಇಂತಹ ಮಹಾನುಭಾವರ ಸನ್ನಿಧಾನಕ್ಕೆ ಗಂಗಾದಿ ಸಕಲ ತೀರ್ಥಗಳು ಓಡೋಡಿ ಬರ್ತಾ ಇದೆ ಎಂಬ ಮಾತನ್ನು ಶಾಸ್ತ್ರದಲ್ಲಿ ನಾವು ಕೇಳುತ್ತೇವೆ. ಅಂತಹ ಮಹಾನುಭಾವರು ಆ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಇದರ ಜೊತೆಗೆ ವಿಶೇಷವಾಗಿ ಸತ್ಯ ಸಂಕಲ್ಪ ತೀರ್ಥರ ಶಿಷ್ಯರು ಮಹನೀಯರು ಅಲ್ಲಿ ನಾವು ಚಿಂತನೆ ಮಾಡುವಾಗ ಅಂತಾರೆ, ಮುಮ್ಮುಡಿ ಕೃಷ್ಣರಾಜ ಒಡೆಯರು ದೊಡ್ಡ ವಿದ್ವತ್ ಸಭೆಯನ್ನ ಏರ್ಪಡಿಸಿದಾಗ ಚಂದ್ರಮೌಳಿ ಅವಧಾನಿಗಳು ಅಂತ ನನ್ನ ಸರಿಸಮಾನ ಪಂಡಿತರು ಯಾರು ಅಂತ ಹೇಳಿ ಅತ್ಯಂತ ಗರ್ವದಿಂದ ಅವರು ಮೆರೀತಕ್ಕಂಥ ಸಂದರ್ಭದಲ್ಲಿ ಸತ್ಯ ಸಂಕಲ್ಪರ ಆಜ್ಞೆಯಿಂದ ಆ ಸತ್ಯ ಸಂಕಲ್ಪರ ಪೂರ್ವಾಶ್ರಮದ ತಮ್ಮಂದಿರು ನವರತ್ನ ಬಾಳಾಚಾರ್ಯರನ್ನ ಅವರ ವಿರುದ್ಧ ವಾಕ್ಯಾರ್ಥಕ್ಕೆ ಇಳಿಸ್ತಾರೆ. ನವರತ್ನ ಬಾಳಾಚಾರ್ಯರು ಅದ್ಭುತವಾಗಿರತಕ್ಕಂಥ ಪ್ರಮಾಣ ಪುರಸ್ಸರವಾಗಿ ವಾಕ್ಯಾರ್ಥ ಮಾಡುತ್ತಾರೆ. ಗೂಳಿಯಂತೆ ಆ ಚಂದ್ರಮೌಳಿ ಅವಧಾನಿಯ ಮೇಲೆ ನುಗ್ಗಿದ್ದಾರಂತೆ. ಗೂಳಿ ನುಗ್ಗು ಹಾಗೆ ಅನೇಕ ರೀತಿಯಿಂದ ಅಕಟ್ಯವಾದ ಯುಕ್ತಿಗಳಿಂದ ಮದ್ದು ಮತವನ್ನು ಮತ್ತೆ ವಿಶೇಷವಾಗಿ ಸಮರ್ಥನೆ ಮಾಡುತ್ತಾರೆ ನವರತ್ನ ಬಾಳಾಚಾರ್ಯರು. ಸತ್ಯ ಸಂಕಲ್ಪರ ಪೂರ್ವಾಶ್ರಮದ ಆ ತಮ್ಮಂದಿರು ಅದ್ಭುತವಾದ ಅವರ ವಾಕ್ಯಾರ್ಥ ಶೈಲಿ ನೋಡಿ ಅವತ್ತು ಅವರಿಗೆ ಗೂಳಿ ಬಾಳಾಚಾರ್ಯರು ಅಂತ ಹೆಸರು ಪ್ರಸಿದ್ಧವಾಗುತ್ತದೆ. ನವರತ್ನ ಮನೆತನದವರೇನೆ ಸತ್ಯ ಸಂಕಲ್ಪರ ತಮ್ಮಂದಿರು ಅಂತ ಹೇಳೋದು ಉಂಟು. ಅಂತ ಮಹಾನುಭಾವರನ್ನ ಗೂಳಿಯಂತೆ ನುಗ್ಗಿ ಆ ಕುವಾದಿಗಳನ್ನು ನಿಗ್ರಹ ಮಾಡಿ ಮದ್ದು ಮತವನ್ನು ಸಮರ್ಥನೆ ಮಾಡಿದ್ದರಿಂದ ಗೂಳಿ ಬಾಳಾಚಾರ್ಯರು ಅಂತ ಗೂಳಿ ಮನೆತನ ಇನ್ನೂ ಇದೆ. ಗೂಳಿ ಬದ್ರಿನಾಥಾಚಾರ್ಯರು ಅಂತ ಹೇಳಿ ಅವರು ಇವರ ಬಗ್ಗೆ ಈ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ವಿಶೇಷವಾಗಿ ಅಂತಹ ಮಹಾನುಭಾವರು ಈ ನವರತ್ನ ಬಾಳಾಚಾರ್ಯರು ಅವರೇ ಗೂಳಿ ಬಾಳಾಚಾರ್ಯರು ಅಂತಾಗುತ್ತಾರೆ. ಅವರೇ ಮುಂದೆ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ತೆಗೆದುಕೊಂಡು ಸತ್ಯ ಸಂತುಷ್ಟ ತೀರ್ಥರು ಅಂತ ಅವರಿಗೆ ನಾಮಕರಣ ಮಾಡ್ತಾರೆ ಗುರುಗಳು.
ಮಹಾಮಹನೀಯರು ಸ್ವಲ್ಪೇ ಕಾಲ ಅವರ ಪೀಠದಲ್ಲಿ ಇದ್ದದ್ದು. ಅನಂತರ ಆ ಗುರುಗಳ ಸನ್ನಿಧಾನದಲ್ಲೇನೆ ಪಕ್ಕದಲ್ಲೇನೆ ಅವರೂ ಕೂಡ ಮೈಸೂರಿನಲ್ಲೇನೆ ಬೃಂದಾವನಸ್ಥರಾಗುತ್ತಾರೆ ಮಹನೀಯರು ಅಂತ ನಾವು ಚಿಂತನೆ ಮಾಡಬೇಕು. ಸತ್ಯ ಸಂಕಲ್ಪ ತೀರ್ಥರು ಮುಂದೆ ಅವರು ವಿಶೇಷವಾಗಿ ಈ ಆಷಾಢ ಮಾಸದ ಹುಣ್ಣಿಮೆಯ ದಿನ ಬೃಂದಾವನಸ್ಥರಾಗುತ್ತಾರೆ. ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರೆಗೆ ಆಶ್ರಮವನ್ನು ಕೊಟ್ಟು ಅವರ ಸ್ಮರಣೆ ಮಾಡಿದ್ರೇನೆ ನಮ್ಮ ಎಲ್ಲ ಕಾರ್ಯಗಳು, ನಮ್ಮ ಎಲ್ಲ ಇಚ್ಛೆಗಳು, ಸಂಕಲ್ಪಗಳು ನಿಶ್ಚಿತವಾಗಿ ಈಡೇರುತ್ತದೆ ಎಂಬ ಮಾತನ್ನು ಹೇಳೋದುಂಟು. ನಮ್ಮೆಲ್ಲರ ಸ್ವರೂಪೋದ್ಧಾರಕ ಗುರುಗಳು ಈಗಿನ ಪ್ರಸ್ತುತ ಉತ್ತರಾದಿ ಮಠದ ಪೀಠಾಧೀಶರು ಮಹಾನುಭಾವರು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಮೇಲೆ ದಿವ್ಯವಾಗಿರತಕ್ಕಂಥ 6 ಶ್ಲೋಕಗಳ ಒಂದು ಪುಟ್ಟ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ. ಆ ಸತ್ಯ ಸಂಕಲ್ಪ ತೀರ್ಥರ ಸಂಕ್ಷೇಪವಾದ ಮಹಿಮೆಯನ್ನ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು 6 ಶ್ಲೋಕದಲ್ಲಿ ಮಾಡಿಕೊಡ್ತಾರೆ. ಬಹಳ ಚೆನ್ನಾಗಿ ನೋಡಿ ಹೇಗಿದೆ. ಮಂತ್ರಾಕ್ಷತಾ ಪ್ರದಾನೇನ ಶ್ರಿಯಪತ್ಯಾಭಿದೈರ್ಬುಧೈ ದ್ಯುಮಣೀಂ ಕಾರಯಾಮಾಸ ಸತ್ಸಂಕಲ್ಪೋ ಭವೇನ್ಮುದೇ. ಯಾವ ಸತ್ಯ ಸಂಕಲ್ಪರ ಮಂತ್ರಾಕ್ಷತೆಯ ಮಹಿಮೆಯಿಂದ ಅವರು ಕೊಡಲ್ಪಟ್ಟ ಅನುಗ್ರಹದ ಮಂತ್ರಾಕ್ಷತೆಯಿಂದ ದ್ವೈತದ್ಯುಮುಣಿ ಎಂಬ ಗ್ರಂಥವನ್ನು ಬರೆದಿದ್ದಾರೋ ಹುಲಿಗಿ ಶ್ರೀಯಪತ್ಯಾಚಾರ್ಯರು, ಅಂತಹ ಸತ್ಯ ಸಂಕಲ್ಪರನ್ನ ನಾವು ಭಕ್ತಿಯಿಂದ ವಂದಿಸ್ತಾ ನಮ್ಮ ಸಂತೋಷಕ್ಕಾಗಿ ಸತ್ಯ ಸಂಕಲ್ಪ ತೀರ್ಥರು ಆಗಲಿ, ಅನುಗ್ರಹ ಮಾಡಲಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾರೆ. 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕ್ಷಾಮಕಾಲೇ ಕರಜಿಜ್ಞಾ ದ್ವಾದಶಾಬ್ದಂ ತಪಶ್ಚರನ್ ಅನ್ನದಾನಂಚ ಯಶ್ಚಕ್ರೆ ಸತ್ಸಂಕಲ್ಪೋ ಭವೇನ್ಮುದೇ. ಬರಗಾಲ ಬಂದಾಗ ಕರ್ಜಿಗಿಯಲ್ಲಿದ್ದು 12 ವರ್ಷಗಳ ಕಾಲ ವರದಾನದಿಯ ಸ್ನಾನ ಮಾಡ್ತಾ ದಿವ್ಯವಾದ ತಪಶ್ಚರ್ಯವನ್ನು ಮಾಡ್ತಾ 12 ವರ್ಷಗಳ ಕಾಲ ಎಲ್ಲ ಭಕ್ತರಿಗೆ ಅನ್ನದಾನ ಮಾಡಿದ ಮಹಾನುಭಾವರು ಆ ಸತ್ಯ ಸಂಕಲ್ಪ ತೀರ್ಥರು ನಮ್ಮ ಸಂತೋಷಕ್ಕಾಗಿ ಅವರಾಗಲಿ, ಅವರ ಅನುಗ್ರಹ ನಮಗಾಗಲಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾರೆ. 3ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಹೀಶೂರ ಮಹಾರಾಜ ಪ್ರಾರ್ಥನಾನುಗುಣಂಚಯ ಮಹೀಶೂರ ಪುರಾವಾಸ ಸತ್ಸಂಕಲ್ಪೋ ಭವೇನ್ಮುದೇ. ಆ ಮೈಸೂರು ಮಹಾರಾಜರ ಪ್ರಾರ್ಥನೆಯ ಮೇರೆಗೆ ಮೈಸೂರು ನಗರದಲ್ಲಿ ಇದ್ದು ವಿಶೇಷವಾಗಿ ಆ ಮಹಾರಾಜರಿಗೆ ಅನುಗ್ರಹ ಮಾಡಿರತಕ್ಕಂಥವರು ಸತ್ಯ ಸಂಕಲ್ಪ ತೀರ್ಥರು. ಮುಂದೆ ಅಂತಾರೆ, ಸತ್ಯ ಸಂತುಷ್ಟ ತೀರ್ಥೇಭ್ಯ ದದೌತು ರುಯ್ಯಾಶ್ರಮಂ ಚಯ ತತ್ಸಂಸೇವಿತ ಪಾದಾಬ್ಜ ಸತ್ಸಂಕಲ್ಪೋ ಭವೇನ್ಮುದೇ. ಸತ್ಯ ಸಂತುಷ್ಟ ತೀರ್ಥರೆಂಬ ಅದ್ಭುತ ವಿದ್ವಾಂಸರಿಗೆ ತಮ್ಮ ಪೂರ್ವಾಶ್ರಮದ ತಮ್ಮಂದಿರು ಆ ಗುಳಿ ಬಾಳಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು, ಆ ತುರ್ಯಾಶ್ರಮ ಸನ್ಯಾಸಾಶ್ರಮ ಕೊಟ್ಟು ಸತ್ಯ ಸಂತುಷ್ಟ ತೀರ್ಥರು ಅಂತ ನಾಮಕರಣ ಮಾಡಿ ಆ ಮಹನೀಯರಿಂದ ಪೂಜಿತವಾಗಿರತಕ್ಕಂಥ ಪಾದವುಳ್ಳವರು ಸತ್ಯ ಸಂಕಲ್ಪ ತೀರ್ಥರು. ಅವರು ಆ ಸತ್ಯ ಸಂಕಲ್ಪ ತೀರ್ಥರು ನಮ್ಮ ಸಂತೋಷಕ್ಕಾಗಿ ಅನುಗ್ರಹ ಮಾಡಲಿ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹರಿಪಾದೋದ್ಭವ ಗಂಗಾ ಪಾವನೀಯಸ್ಯ ಸನ್ನಿಧೌ ದೃಶ್ಯತೆ ಅದ್ಯಾಪಿ ತದ್ಭಕ್ತೈ ಸತ್ಸಂಕಲ್ಪೋ ಭವೇನ್ಮುದೇ. ಹರಿಪಾದದಿಂದ ಹುಟ್ಟಿದ ಪವಿತ್ರಳಾದ 3 ಲೋಕಗಳನ್ನು ಪಾವನ ಮಾಡುವ ಗಂಗೆ ಯಾರ ಸನ್ನಿಧಾನದಲ್ಲಿ, ಸತ್ಯ ಸಂಕಲ್ಪರ ಸನ್ನಿಧಾನದಲ್ಲಿ ಇವತ್ತಿಗೂ ದೃಶ್ಯಮಾನಳಾಗುತ್ತಾಳೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾಳೆ. ಅಂತಹ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ನಮಗೆ ಅನುಗ್ರಹ ಮಾಡಲಿ, ನಮಗೆ ಸಂತೋಷವನ್ನು ನೀಡಿರಿ, ನಮ್ಮ ಸಂತೋಷಕ್ಕಾಗಿ ಅವರು ಆಗಲಿ ಅಂತ ಮಾತಾಡ್ತಾರೆ. ಇನ್ನೊಂದು ಹೇಳ್ತಾರೆ, ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳು ಅಂದರೆ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಸತ್ಯ ಸಂಕಲ್ಪರ ಅನುಗ್ರಹ ಮಾಡಿದ್ದಾರೆ. ಹೇಗೆ? ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಮೈಸೂರಿನಲ್ಲೇ ಇದ್ದು ಮೈಸೂರು ಮಹಾರಾಜರ ಕಾಲೇಜಿನಲ್ಲಿ ಅಧ್ಯಯನ ಮಾಡುತ್ತಾ ಅತ್ಯಂತ ಪ್ರಥಮ ಶ್ರೇಣಿಯಲ್ಲಿ ಆ ತರ್ಕಶಾಸ್ತ್ರದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಮಹಾನುಭಾವರು ಗುತ್ತಲ ಗುರಾಜಾಚಾರ್ಯರು ಅಂತ. ಗುತ್ತಲ ಗುರಾಜಾಚಾರ್ಯರು ಅವರಿಗೆ ಹೇಗೆ ಬಂತು, ಅವರು ಹೇಗೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು, ಉತ್ತರಾದಿ ಮಠದ ದಿವ್ಯವಾದ ಪೀಠ ಆ ಮಹನೀಯರಿಗೆ ಹೇಗೆ ಸಿಕ್ಕಿತು ಅಂದರೆ ಮೈಸೂರಿನಲ್ಲಿದ್ದಾಗ ಯಾವ ಸತ್ಯ ಸಂಕಲ್ಪರ ಸೇವೆ, ಅವರ ಅನುಗ್ರಹದಿಂದ ಯಾವ ವ್ಯಕ್ತಿಗಳು ಗುತ್ತಲ ಗುರಾಜಾಚಾರ್ಯ ಎಂಬುವರು ಯತಿಗಳಾದರೋ ಅಂತಹ ಸತ್ಯ ಸಂಕಲ್ಪರು ನನಗೆ ಪೂರ್ಣಾನುಗ್ರಹ ಮಾಡಲಿ, ನಮ್ಮ ಸಂತೋಷಕ್ಕಾಗಿ ಅವರಾಗಲಿ ಎಂಬ ಮಾತನ್ನು ಸ್ವಾಮಿಗಳು ಹೇಳ್ತಾರೆ. ಗುರುರಾಜಾಭಿದೋ ವಿಪ್ರಹ ಗುತ್ತಲಾನ್ವಯಜಶ್ರುದೀಹಿ ಯತ್ಸೇವಯಾಯತಿರಭೂತ್ ಸತ್ಸಂಕಲ್ಪೋ ಭವೇನ್ಮುದೇ ಎಂಬ ಮಾತನ್ನ ಮಹಾಸ್ವಾಮಿಗಳು ಹೇಳ್ತಾ ಇದ್ದಾರೆ. ಕೊನೆಗಂತಾರೆ, ಈ ರೀತಿಯ ಸತ್ಯ ಸಂಕಲ್ಪರ ನಾವು ರಚನೆ ಮಾಡಿದ ಈ ದಿವ್ಯವಾದ ಮಂತ್ರ ತುಲ್ಯವಾದ 6 ಶ್ಲೋಕಗಳನ್ನು ಸತ್ಯ ಸಂಕಲ್ಪರ ಸ್ತೋತ್ರವನ್ನು ಯಾರು ಪಠನೆ ಮಾಡುತ್ತಾರೋ, ಯೋ ಭಕ್ತ್ಯಾ ಭಜತೆ ನಿತ್ಯಂ ಸತ್ಯ ಸಂಕಲ್ಪ ಸದ್ಗುರೂನ್
ಶ್ಲೋಕ ಷಟ್ಕಂ ಪಠಂತಸ್ಯ ಶತ್ರು ಷಟ್ಕ ಜಯೋ ಭವೇತ್. 6 ಶ್ಲೋಕಗಳನ್ನು ಪಠನೆ ಮಾಡಿದರೆ ಎಲ್ಲ 6 ಶತ್ರುಗಳ ಜಯ ನಿಶ್ಚಿತವಾಗಿ ನಮಗೆ ಆಗುತ್ತದೆ. ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಒಳಗಿರತಕ್ಕಂಥ ಅಥವಾ ಹೊರಗಿನ 6 ಶತ್ರುಗಳ ಮೇಲೆ ನಾವು ಜಯವನ್ನು ನಿಶ್ಚಿತವಾಗಿ ಸಾಧಿಸ್ತೇವೆ. ಯಾರು ಭಕ್ತಿಯಿಂದ ಸತ್ಯ ಸಂಕಲ್ಪರೆಂಬ ಈ ಸದ್ಗುರುಗಳನ್ನು ಸ್ಮರಣೆ ಮಾಡುತ್ತಾ ಈ 6 ಶ್ಲೋಕಗಳನ್ನು ಪಠನೆ ಮಾಡುತ್ತಾ ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡುತ್ತಾರೆ, ಅವರಿಗೆ ಈ ಅಂದರೆ ಷಡ್ವಿಧರಾದ ಶತ್ರುಗಳ ಭಯ ತಾಪ ಸರ್ವಥಾ ಇರೋದಿಲ್ಲ. ಆದ್ದರಿಂದ ಅರಿಷಡ್ವೈರಿಗಳ ನಿಗ್ರಹ ನಿಶ್ಚಿತವಾಗಿ ಆಗುತ್ತದೆಂಬ ಮಾತನ್ನ ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರು ಸತ್ಯಾತ್ಮಚಿತ್ತ ಶ್ರೀಪಾದಂಗಳವರು ನಮಗಾಗಿ ಮಾಡಿಕೊಟ್ಟಿರತಕ್ಕಂಥ ದಿವ್ಯವಾದ ಸತ್ಯ ಸಂಕಲ್ಪರ ಒಂದು ಸ್ತೋತ್ರ ಇತಿ ಶ್ರೀಮತ್ ಸತ್ಯಾತ್ಮತೀರ್ಥ ವಿರಚಿತಂ ಸತ್ಯ ಸಂಕಲ್ಪ ತೀರ್ಥ ಸ್ತೋತ್ರಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳೋದುಂಟು. ಅಂತಹ ಮಹನೀಯರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಅವರ ಆರಾಧನಾ ನಿಮಿತ್ತಕವಾಗಿ ಕೆಲವು ತಿಳಿದ ಒಂದೆರಡು ವಿಚಾರವನ್ನು ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು. ಆ ಸತ್ಯ ಸಂಕಲ್ಪರ ಬಗ್ಗೆ ವಿಶೇಷವಾಗಿ ಅನೇಕ ಕಡೆ ಅವರ ವಿಚಾರ ಬರತಕ್ಕಂಥದ್ದು. ನವರತ್ನ ಮನೆತನದವರು ವಿಶೇಷವಾಗಿ ನವರತ್ನ ವಂಶಜ ರತ್ನಮಾಲಿಕಾ ಅಂತ ಬರೆಯುತ್ತಾರೆ. ಗುರುಚಂದ್ರ ಕಲೋದಯ, ಕೆಲವು ಕಡೆ ಸತ್ಕಥಾ ಎಂಬ ಗ್ರಂಥದಲ್ಲಿಯೂ ಕೂಡ ಕೆಲವು ವಿಷಯಗಳು ಉಂಟು. ಅನೇಕ ಗ್ರಂಥಗಳಲ್ಲಿ ಇರತಕ್ಕಂಥ ವಿಷಯವನ್ನು ಸಂಕ್ಷೇಪವಾಗಿ ಸಂಗ್ರಹ ಮಾಡಿ ಒಂದೆರಡು ಮಾತುಗಳಲ್ಲಿ ಆ ಗುರುಗಳ ಸ್ಮರಣೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಷ್ಟೇನೆ ಅಂತ ಹೇಳ್ತಾ, ಸಾಕಷ್ಟು ದೋಷಗಳಿವೆ, ಆ ದೋಷಗಳೆಲ್ಲ ನನ್ನದು, ಏನೇ ಕಿಂಚಿತ್ ಗುಣಗಳಿದ್ದರೂ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ಈ ಗುರುಗಳ ಒಂದೆರಡು ಮಾತನ್ನ ವಾಕ್ಕುಸುಮಗಳನ್ನ ಅವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸತ್ಯಧರ್ಮಾಬ್ಧಿ ಸಂಭೂತ ಚಿಂತಾಮಣಿ ವಿಜೃಂಭಿತ ಸತ್ಯ ಸಂಕಲ್ಪ ಕಲ್ಪದ್ರು ಕಲ್ಪಯೇತ್ ಕಾಮಧುಕ್ ಮಮ. ಶ್ರೀಕೃಷ್ಣಾರ್ಪಣಮಸ್ತು.